ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ನೀಡುವ ಪ್ರತಿಷ್ಠಿತ ಯುಗಾದಿ ಪುರಸ್ಕಾರ ಪ್ರಕಟವಾಗಿದೆ. 6 ಮಂದಿ ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ಕಿರುತೆರೆ ಹಾಗೂ ರಂಗಭೂಮಿ ಸಾಧನೆಗಾಗಿ ಟಿಎನ್ ಸೀತಾರಾಮ್, ಚಿತ್ರರಂಗದಲ್ಲಿ ನಟನೆ, ನಿರ್ದೇಶನದ ಸಾಧನೆಗಾಗಿ ರಮೇಶ್ ಅರವಿಂದ್, ಪುರಾಣ ಚಿತ್ರಕಲೆಗಳ ಮೂಲಕ ಗಮನ ಸೆಳೆದ ಮಹಾನ್ ಚಿತ್ರಕಲಾವಿದ ಚಂದ್ರನಾಥ ಆಚಾರ್ಯ, ಜನಪದ ಹಾಡುಗಳನ್ನು ಸಂಗ್ರಹಿಸಿ ಹಾಡುವ ಮೈಸೂರು ಗುರುರಾಜ್, ಅನುವಾದಗಳ ಮೂಲಕ ಕನ್ನಡ ಸಾಹಿತ್ಯದ ಅವಕಾಶ ವಿಸ್ತರಿಸ್ತಾ ಇರುವ ವಿವೇಕ್ ಶಾನುಭಾಗ್, ಹಿಂದೂಸ್ತಾನಿ ಸಂಗೀತದ ಅಭೂತಪೂರ್ವ ಸಾಧಕ ಪಂಡಿತ್ ವಿನಾಯಕ ತೋರವಿ ಈ ಬಾರಿಯ ಯುಗಾದಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಯುಗಾದಿ ಪುರಸ್ಕಾರವು ಪ್ರಶಂಸಾ ಪತ್ರ, 25,000 ರೂಪಾಯಿ ನಗದು, ಬಹುಮಾನ, ಸ್ಮರಣಿಕೆಯನ್ನ ಒಳಗೊಂಡಿರುತ್ತೆ. ಗುಬ್ಬಿಗೂಡು ಅರ್ಪಿಸುವ ಕರ್ನಾಟಕ ಚಿತ್ರಕಲಾ ಪರಿಷತ್, ಆಶ್ರಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಹಯೋಗದಲ್ಲಿ ಸದ್ಯದಲ್ಲೇ ನಡೆಯುವ ಯುಗಾದಿ ಸಂಭ್ರಮದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ನೀಡುವ ಪ್ರತಿಷ್ಠಿತ ಯುಗಾದಿ ಪುರಸ್ಕಾರ ಪ್ರಕಟವಾಗಿದೆ. 6 ಮಂದಿ ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ಕಿರುತೆರೆ ಹಾಗೂ ರಂಗಭೂಮಿ ಸಾಧನೆಗಾಗಿ ಟಿಎನ್ ಸೀತಾರಾಮ್, ಚಿತ್ರರಂಗದಲ್ಲಿ ನಟನೆ ಹಾಗೂ ನಿರ್ದೇಶನದ ಸಾಧನೆಗಾಗಿ ರಮೇಶ್ ಅರವಿಂದ್, ಪುರಾಣ ಚಿತ್ರಕಲೆಗಳ ಮೂಲಕ ಗಮನ ಸೆಳೆದ ಮಹಾನ್ ಚಿತ್ರಕಲಾವಿದ ಚಂದ್ರನಾಥ ಆಚಾರ್ಯ, ಜನಪದ ಹಾಡುಗಳನ್ನು ಸಂಗ್ರಹಿಸಿ ಹಾಡುವ ಮೈಸೂರು ಗುರುರಾಜ್, ಅನುವಾದಗಳ ಮೂಲಕ ಕನ್ನಡ ಸಾಹಿತ್ಯದ ಅವಕಾಶ ವಿಸ್ತರಿಸ್ತಾ ಇರುವ ವಿವೇಕ್ ಶಾನುಭಾಗ್, ಹಿಂದೂಸ್ತಾನಿ ಸಂಗೀತದ ಅಭೂತಪೂರ್ವ ಸಾಧಕ ಪಂಡಿತ್ ವಿನಾಯಕ ತೋರ್ವಿ ಈ ಬಾರಿಯ ಯುಗಾದಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.